ಓಂ ಶಾಂತಿ. ಡೇಟ್ ಆಗಿದೆ 11 ಮೇ 1977. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಸಂಪನ್ನ ಸ್ವರೂಪ ಕಿ ನಿಶಾನಿ, ಸಂಪನ್ನ ಸ್ವರೂಪದ ಲಕ್ಷಣ. ನಾನು ಆತ್ಮ ಎದಕ್ಕೆ ಬಂದಿದ್ದೀವಿ ನಾವು? ಸಂಪನ್ನ ಆಗಕ್ಕೆ ಬಂದೀವಿ. ಸಂಪನ್ನ ಆಗೋದಂದ್ರೆ ಏನು? ಬಾಪ್ ಸಮಾನ್ ಎಲ್ಲ ಗುಣಗಳ ಧಾರಣೆಯಾಗಿರುವಂಥದ್ದು, ಅದಕ್ಕೆ ಸಂಪನ್ನ. ಅದರ ಲಕ್ಷಣ ಏನು? ನಾವು ಸಂಪನ್ನ ಆಗಿದ್ದೀವಿ ಅನ್ನೋದರ ಲಕ್ಷಣ ಏನು ಅಂತ ಬಾಬಾ ಹೇಳ್ತಾರೆ. ಏನು ಅಂದರೆ ಶುಭ ಚಿಂತನ್ ಅವ್ರ ಶುಭ ಚಿಂತನ್. ಯಾವಾಗಲೂ ಏನಿರಬೇಕು ನಮ್ಮದು? ಚಿಂತನ ಶುಭ ಇರಬೇಕು. ಶುಭ ಚಿಂತಕ ಅಂದರೆ ಏನು ಹೇಳಿದ್ರಲ್ಲ, ಶುಭ ಭಾವನಾ ಶುಭ ಕಾಮನ. ಮೊನ್ನೆ ಬಟ್ಟೆಯೊಳಗೆ ಅದನ್ನೇ ಮಾಡಿಸಿದ್ರಂತಲ್ಲ ಶ್ರೀಕಾಂತಣ್ಣ ಅವರು. ಏನು ಮಾಡಬೇಕಂತ? ಯಾವಾಗಲೂ ಶುಭ ಭಾವನಾ ಶುಭ ಕಾಮನ. ನನ್ನೊಳಗಡೆ ಯಾವಾಗಲೂ ಪ್ರತಿ ಆತ್ಮನ ಪ್ರತಿಯಾಗಲಿ, ನನ್ನ ಪ್ರತಿಯಾಗಲಿ, ಡ್ರಾಮಾದ ಪ್ರತಿಯಾಗಲಿ ಯಾವಾಗಲೂ ನನ್ನೊಳಗಡೆ ಶುಭ ಚಿಂತನೆ ಇತ್ತು ಅಂತಂದರೆ ತಿಳ್ಕೊಳ್ಬೇಕು ನಾನು ಸಂಪನ್ನ ಸ್ವರೂಪ ಇದ್ದೀನಿ ಅಂತ. ಬಾಬಾ ಹೇಳ್ತಾರೆ, ಬಾಪ್ ಸಮಾನ್ ಸಂಪೂರ್ಣ ಸ್ವರೂಪ ಬಚ್ಚೋಂ ಕೋ ದೇಖ್ ಬಾಬಾ ಬೋಲೆ. ತಂದೆ ಸಮಾನ ಸಂಪೂರ್ಣ ಸ್ವರೂಪ ಮಕ್ಕಳನ್ನು ನೋಡಿ ಬಾಬಾ ಹೇಳ್ತಾರೆ, ಬಾಪ್ ದಾದಾ ಸದೈವ್ ಬಚ್ಚೋಂ ಕೋ ಸಂಪೂರ್ಣ ಸ್ವರೂಪ ಮೇ ದೇಖ್ತೆ ಹೇ. ಈಗನೇ ಬಾಬಾ ಏನು ಮಾಡ್ತಾರೆ? ನಮ್ಮನ್ನು ಸಂಪೂರ್ಣ ಸ್ವರೂಪದಲ್ಲಿ ನೋಡ್ತಾರೆ ಬಾಬಾ. ನಾವು ಹಾಗೆ ನೋಡಬೇಕು. ನಮ್ಮ ಸಂಪೂರ್ಣ ಸ್ವರೂಪ ಯಾವುದು? ಲಕ್ಷ್ಮೀನಾರಾಯಣ ಸ್ವರೂಪ ಸಂಪೂರ್ಣದಾಗಲ್ಲ ಅವರು. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಪ್ ದಾದಾ ಸದೈವ್ ಬಚ್ಚೋಂ ಕೋ ಸಂಪೂರ್ಣ ಸ್ವರೂಪ ಮೇ ದೇಖ್ತೆ ಹೇ. ಹರೇಕ್ ಬಚ್ಚ ಬಾಪ್ ಸಮಾನ್. ನನ್ನ ಪ್ರತಿಯೊಂದು ಆತ್ಮ ನನ್ನ ಸಮಾನ ಇದೆ ಅಂತಲೇ ನೋಡ್ತಾರಂತ ಬಾಬಾ. ಆನಂದ್ ಪ್ರೇಮ್ ಸ್ವರೂಪ್, ಸುಖ ಸ್ವರೂಪ್, ಶಾಂತಿ ಸ್ವರೂಪ ಹೇ. ನನ್ನ ಪ್ರತಿಯೊಂದು ಮಗನು ಏನಾಗಿದೆ? ನನ್ನ ಸಮಾನ ಆನಂದ ಸ್ವರೂಪ ಇದೆ, ಪ್ರೇಮ್ ಸ್ವರೂಪ ಇದೆ, ಸುಖ ಸ್ವರೂಪ ಇದೆ, ಶಾಂತಿ ಸ್ವರೂಪ ಇದೆ ಅಂತಾನೆ ಬಾಬಾ ನೋಡ್ತಾರೆ. ಹರೇಕ್ ಕೆ ಮಸ್ತಕ್ ಸೆ ನಯನೋನ್ ಸೆ ಕ್ಯಾ ನಜರ್ ಆತೆ ಹೇ. ಪ್ರತಿಯೊಂದು ಆತ್ಮನ ಮಸ್ತಕದಲ್ಲಿ, ಕಣ್ಣುಗಳಲ್ಲಿ ಏನು ಕಾಣಿಸ್ತದೆ? जो बाप के गुण है वही गुण बच्चों से नज़र आते हैं. ಬಾಬಾ ಹೆಂಗೆ ನೋಡ್ತಾರೆ ನಮ್ಮನ್ನಂತಂದರೆ, ಜೋ ಬಾಪ್ಗೆ ಗುಣ ಹೇ, ಬಾಬಾರ ಗುಣಗಳು ಏನಿದಾವೋ ಅದೇ ಗುಣ ಮಕ್ಕಳಲ್ಲಿ ಇದ್ದಾವೆ ಅನ್ನೋ ದೃಷ್ಟಿಯಿಂದ ಬಾಬಾ ನೋಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಹರೇಕ್ ಗುಣೋ ಅವ್ರ ಶಕ್ತಿ ಕಾ ಭಂಡಾರ ಹೇ. ಹರೇಕ್ ಪ್ರತಿಯೊಂದು ಆತ್ಮನು ಗುಣಗಳ ಮತ್ತು ಶಕ್ತಿಯ ಭಂಡಾರ ಇದ್ದಾರೆ. ಅಪನೇ ಕೋ ಭೀ ಸದೈವ ಐಸೆ ಸಂಪನ್ನ ಸಮಜ್ಕರ್ ಚಲ್ತೆ ಹೋ. ಬಾಬಾ ಅಂತೂ ಹಿಂಗೆ ನೋಡ್ಲಿಕ್ಕತ್ತಾರ ನಮ್ಮನ್ನು. ಬಾಬಾ ನಮ್ಮನ್ನು ಹೆಂಗೆ ನೋಡ್ಲಿಕ್ಕತ್ತಾರ? ಸಂಪನ್ನ, ಸಂಪೂರ್ಣ ಸಂಪನ್ನ ರೀತಿ ದೃಷ್ಟಿಯಿಂದನೇ ಬಾಬಾ ನಮ್ಮನ್ನು ನೋಡ್ಲಿಕ್ಕತ್ತಾರೆ. ಆದರೆ ನಿಮ್ಮನ್ನು ನೀವು ಯಾವಾಗಲೂ ಈ ಥರ ಸಂಪನ್ನ ಇದ್ದೀನಿ ಅಂತ ತಿಳ್ಕೊಂಡು ನಡೀತಿದ್ದೀರಾ ಅಂತ ಕೇಳ್ತಾರೆ ಬಾಬಾ ನಮ್ಮನ್ನು. ಸಂಪನ್ನ ಸ್ವರೂಪ ಕಿ ನಿಶಾನಿ. ಸಂಪನ್ನ ಸ್ವರೂಪದ ನಿಶಾನೆ ಏನು ಹೇಳಿದ್ರು ಬಾಬಾ? ಹೆಡ್ಡಿಂಗ್ ಏನು ಹೇಳಿದ್ರು ಬಾಬಾ? ಸದೈವ ಸಂಪನ್ನ ಸ್ವರೂಪದ ನಿಶಾನೆ ಶುಭ ಚಿಂತನ್ ಶುಭ ಚಿಂತಕ್ ಅಂತ ಹೇಳಿದ್ರಲ್ಲ ಬಾಬಾ. ಬಾಬಾ ಹೇಳ್ತಾರೆ, संपन्न स्वरूप की निशानी सर्व आत्माओं को दो बातों से दिखाई देगी. ಸಂಪನ್ನ ಸ್ವರೂಪ ನಿಶಾನಿ, ಸಂಪನ್ನ ಸ್ವರೂಪದ ಲಕ್ಷಣ ಎಲ್ಲ ಆತ್ಮಗಳನ್ನು 3 ಮಾತುಗಳಿಂದ ಕಾಣಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ವಹ ದೋ ಬಾತೆ ಕೌನ್ಸಿ ಹೇ. ಆ 2 ಮಾತುಗಳು ಯಾವುವು? ಐಸಿ ಸಂಪನ್ನ ಆತ್ಮ ಸದೈವ स्वयं प्रति शुभ चिंतन में रहेगी और अन्य आत्माओं के प्रति शुभ चिंतक रहेगी. ಇದರ ಲಕ್ಷಣ ಹೇಳಿರ್ತಾರೆ ಬಾಬಾ. ಇವತ್ತು ಸಂಪನ್ನ ಸ್ವರೂಪದ ಲಕ್ಷಣ ಹೇಳಿರ್ತಾರ. 2 ಮಾತುಗಳು ಯಾವುದು? ನನಗೆ ನನ್ನ ಪ್ರತಿನೂ ಶುಭ ಚಿಂತನೆ ಇರಬೇಕು.
ನನಗಾಗಿ ನಾನು ಶುಭ ಚಿಂತಕ ಆಗಬೇಕು, ಅನ್ಯ ಆತ್ಮಗಳ ಪ್ರತಿನೂ ಕೂಡ ನಾನು ಏನಿರಬೇಕು, ಶುಭ ಚಿಂತಕ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ. तो शुभ चिंतन और शुभ चिंतक यह दोनों ही निशानियाँ संपन्न आत्माओं में दिखाई देगी. ಹೊರಗಡೆನೂ ನೋಡ್ರಿ, ಯಾರು ದೊಡ್ಡವರು ಸನ್ಯಾಸಿಗಳು ಅವರು ಇವ್ರ ಕಡೆ ಏನೇನೋ ಕೇಳಿಕ್ಕೆ ಹೋಗ್ತಿರ್ತಾರಲ್ಲ, ಅವ್ರೇನಂತಾರೆ, ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ, ಯಾರಿಗೂ ಏನೂ ಅನ್ನಂಗಿಲ್ಲ. ಅವ್ರಿಗೆ ಗೊತ್ತಿರ್ತದೆ ಯಾರಿಗೆ ಏನೇನು ಆಗ್ತಿದ್ರೂ ಕೂಡ ಏನಂತಿರ್ತಾರೆ ಅವರು, ಒಳ್ಳೇದಾಗಲಿ ಒಳ್ಳೇದಾಗಲಿ. ಅದಕ್ಕೀಗ ನಾವು ಬಾಬಾನೇ ಹೆಂಗೆ ನೋಡ್ಲಿಕ್ಕತ್ತಾರ, ಬಾಬಾ ಪ್ರತಿಯೊಂದು ಆತ್ಮನ ಯಾವ ಥರ ನೋಡ್ಲಿಕ್ಕತ್ತಾರಂತೆ, ತನ್ನ ಸಮಾನ ಸಂಪನ್ನ ಸ್ವರೂಪ ನೋಡ್ಲಿಕ್ಕತ್ತಾರಂತಂದರೆ ನಾವು ಹಾಗೇ ನೋಡ್ಬೇಕಂತಾರೆ ಬಾಬಾ. ಅದಕ್ಕೆ ಬಾಪ್ ಸಮಾನ್ ಸಂಪನ್ನ ಸ್ವರೂಪ ಅಂತ ಹೇಳ್ತಾರೆ ಬಾಬಾ. यह दोनों ही निशानियाँ संपन्न आत्माओं में दिखाई देगी. संपन्न आत्मा के पास अशुभ चिंतन व व्यर्थ चिंतन स्वतः ही समाप्त हो जाता है, क्योंकि शुभ चिंतन का खजाना सत्य ज्ञान ऐसी आत्मा के पास बहुत होता है. ಬಾಬಾ ಹೇಳ್ತಾರೆ, ಸಂಪನ್ನ ಆತ್ಮಗಳ ಹತ್ತಿರ ಅಶುಭ ಚಿಂತನ ಮತ್ತು ವ್ಯರ್ಥ ಚಿಂತನ ಅನ್ನೋದು ಇರೋದೇ ಇಲ್ಲ. ಅವೆಲ್ಲ ಸಮಾಪ್ತಿ ಆಗಿಬಿಟ್ಟಿರ್ತವೆ. ಯಾಕೆಂತಂದರೆ ಅವ್ರ ಹತ್ರ ಏನಿರ್ತದೆ, ಶುಭ ಚಿಂತನೆಯ ಖಜಾನ ಇರ್ತದೆ, ಸತ್ಯವಾದ ಜ್ಞಾನ ಇರ್ತದೆ. ಇಂಥ ಆತ್ಮಗಳ ಹತ್ರ ಅವೆಲ್ಲ ಬರೋದಿಲ್ಲ. ಯಾವುದೋ ಅಶುಭ ಚಿಂತನ, ವ್ಯರ್ಥ ಚಿಂತನ. जैसे रॉयल फैमिली के बच्चे अशुभ चिंतन व व्यर्थ चिंतन के पत्थरों व मिट्टी से नहीं खेलते. ಬಾಬಾ ಹೇಳ್ತಾರೆ, ಹೇಗೆ ರಾಯಲ್ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳು ಎಂದೂ ಅಶುಭ ಚಿಂತನ ಮಾಡೋದಿಲ್ಲ, ವ್ಯರ್ಥ ಚಿಂತನ ಮಾಡೋದಿಲ್ಲ. ಅವೆಲ್ಲ ಕಲ್ಲು ಮತ್ತು ಮಣ್ಣಿದ್ದ ಹಾಗೆ ಅಂತ. ಯಾವುದೋ ಅಶುಭ ಚಿಂತನ ಮತ್ತು ವ್ಯರ್ಥ ಚಿಂತನ ಅನ್ನೋದು ಅದರ ಜೊತೆ ಆಡೋದಿಲ್ಲ. ರಾಯಲ್ ಫ್ಯಾಮಿಲಿಯವರು ಕಲ್ಲು ಮಣ್ಣಿನ ಜೊತೆ ಆಟ ಆಡ್ತಾರೇನು? ಅವರೆಲ್ಲ ಕಲ್ಲು ಮಣ್ಣು ಆಡೋರು ಕೆಳಸ್ತರದಲ್ಲಿರ್ತಕ್ಕಂಥ ಕುಟುಂಬಗಳು. ಅದಕ್ಕೆ ಹೇಳ್ತಾರೆ ಬಾಬಾ, ಕಲ್ಲು ಮಣ್ಣು ಅಂದ್ರೇನು, ಜ್ಞಾನದಲ್ಲಿ ಕಲ್ಲು ಮಣ್ಣು ಅಂತಂದ್ರೇನು, ದೇಹಾಭಿಮಾನದಲ್ಲಿ ಬರೋದು, ವ್ಯರ್ಥ ಚಿಂತನೆ ಮಾಡೋದು, ದೇಹದ ಪ್ರತಿಯಾಗಿಯೇ ವಿಚಾರ ಮಾಡೋದು. ಅದಕ್ಕೆ ಹೇಳ್ತಾರೆ ಬಾಬಾ, ನೀವಿಂಥ ಫ್ಯಾಮಿಲಿಯವರಿದ್ದೀವಿ, ನಾವು ದೈವಿ ಪರಿವಾರ, ಈಶ್ವರ ಕುಲದವರು, ರಾಯಲ್ ಫ್ಯಾಮಿಲಿಯವರು ಅಂತಂದಾಗ ನಮ್ಮ ಚಿಂತನೆಗಳು ಕೂಡ ಹೆಂಗಿರಬೇಕು, ಶ್ರೇಷ್ಠ ಇರಬೇಕು. ಬಾಬಾ ಹೇಳ್ತಾರೆ, शुभ चिंतन के लिए कितना अथाह खजाना मिला है उसको जानते हो ना. ಶುಭ ಚಿಂತನದ ಸಲುವಾಗಿ ನಮಗೆ ಎಂಥ ಖಜಾನೆ ಸಿಕ್ಕಿದೆ ಅಂತ ನಿಮಗೆ ಗೊತ್ತಿದೆಯಲ್ಲ ಅಂತಾರೆ ಬಾಬಾ. ಅಖೂಟ್ ಖಜಾನ ಹೇ, ಖಜಾನ ಎಂಥದ್ದಿದೆ, ಅಖೂಟ್. ಎಷ್ಟು ತಗೊಂಡ್ರೂ ಕೂಡ ಕಡಿಮೆ ಆಗೋದಿಲ್ಲ, ಎಷ್ಟು ಕೊಟ್ಟರೂ ಕಡಿಮೆ ಆಗೋದಿಲ್ಲ, ಕೊಟ್ಟಷ್ಟೇನಾಗತ್ತೆ. ಶುಭ ಚಿಂತನೆಯನ್ನು ಮಾಡಿದಷ್ಟು, ಶುಭ ಕಾಮನೆಗಳನ್ನು ಕೊಟ್ಟಷ್ಟು ನಮ್ಮ ಸ್ಥಿತಿ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಬಾಬಾ ಹೇಳ್ತಾರೆ, ಶುಭ ಚಿಂತನ ಅರ್ಥಾತ್ ಏನು, ಶುಭ ಚಿಂತನ ಅಂದ್ರೇನು, ಸಮರ್ಥ ಸಂಕಲ್ಪ. तो ಸಮರ್ಥ और ವ್ಯರ್ಥ दोनों नहीं रह सकते. ಎರಡೂ ಇರೋಕ್ಕಾಗೋದಿಲ್ಲ. ಸಮರ್ಥ ಇದ್ದರೆ ವ್ಯರ್ಥ ಇರೋದಿಲ್ಲ, ವ್ಯರ್ಥ ಇದ್ದರೆ ಸಮರ್ಥ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಜೈಸೆ ರಾತ್ और दिन नहीं इकट्ठे. ರಾತ್ರಿ ಹಗಲು ಒಮ್ಮೆ ಇರ್ತಾವೇನು? ರಾತ್ರಿ ಇದ್ದರೆ ಹಗಲಿರೋದಿಲ್ಲ, ಹಗಲಿದ್ದರೆ ರಾತ್ರಿ ಇರೋದಿಲ್ಲ. ಹಾಗೆ ವ್ಯರ್ಥ ಮತ್ತು ಸಮರ್ಥ ಸಂಕಲ್ಪಗಳು ಅಂತ ಹೇಳ್ತಾರೆ ಬಾಬಾ. अमृत वेले उठते और आँख खोलते ही क्या शुभ संकल्प व चिंतन करना है, यह भी बाप ने सुना दिया है. ಅಮೃತ ವೇಳೆ ಎದ್ದ ತಕ್ಷಣ ಕಣ್ಣು ಬಿಡ್ತಾ ಏನು ಶುಭ ಸಂಕಲ್ಪಗಳು, ಏನು ಶುಭ ಚಿಂತನೆಯನ್ನು ಮಾಡಬೇಕಂತನೂ ಕೂಡ ಬಾಬಾ ನಮಗೆ ಕಲಿಸ್ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಜೈಸೆ ಅಮೃತ ವೇಳೆ ಶಕ್ತಿಶಾಲಿ ಬಾಪ್ ಕೆ ಸ್ನೇಹ ಸಹಿತ ಶುಭ ಸಂಕಲ್ಪ ಕರೆಂಗೆ ವೈಸಾ ಹಿ ಸಾರೆ ದಿನ್ ಪರ್ ಪ್ರಭಾವ ಪಡೆಗಾ. ಬಾಬಾ ಹೇಳ್ತಾರೆ, ಹೇಗೆ ಅಮೃತ ವೇಳೆ
ಶಕ್ತಿಶಾಲಿ ತಂದೆಯ ಜೊತೆಗೆ ಸ್ನೇಹದ ಸಹಿತ ಶುಭ ಸಂಕಲ್ಪಗಳನ್ನು ಮಾಡ್ತಾ ಹೋಗ್ತೀರಿ. ಇಡೀ ದಿನವೂ ಕೂಡ ಅದೇ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೆ. ಕ್ಯೋಂಕಿ ಅಮೃತವೇಲ ಏನಾಗಿದೆ? ಆದಿಕಾಲ ಏನಾಗಿದೆ? ಅಮೃತವೇಲೆ ಆದಿಕಾಲ ಹೇ, ಸತೋಪ್ರಧಾನ ಸಮಯ ಹೇ. ಎಷ್ಟು ಶ್ರೇಷ್ಠ ಸಮಯ ಇದು! ನಿಜವಾಗ್ಲೂ ಭಾಗ್ಯಶಾಲಿಗಳು ಯಾರು? ಈಗ ನಾವೇನಿಲ್ಲ ಎದ್ದು ಬಂದು ಕೂತಿದ್ದೀವಲ್ಲ, ನಾವು ಅತ್ಯಂತ ಭಾಗ್ಯಶಾಲಿಗಳು. ಯಾಕೆ? ಇಂಥ ಒಂದು ಶ್ರೇಷ್ಠ ಸಮಯದಲ್ಲಿ ಯಾರ ಜೊತೆ ಮಾತಾಡ್ತೀವಿ? ಬಾಬನ ಜೊತೆ ಮಾತಾಡ್ತೀವಿ. ಬಾಬನ ಶಕ್ತಿ ತಗೊಳ್ತೀವಿ. ಇಡೀ ವಿಶ್ವಕ್ಕೆ ಶಕ್ತಿಗಳನ್ನು ಕೊಡ್ತೀವಿ. ಬಾಬಾ ಹೇಳ್ತಾರೆ, अमृत वेला आदिकाल है, सतोप्रधान समय है। बाप द्वारा बच्चों को विशेष वरदानों व विशेष सहयोग का समय है। अमृत वेला ಏನಾಗಿದೆ? ತಂದೆಯ ಮುಖಾಂತರ ಮಕ್ಕಳಿಗೆ ವಿಶೇಷ ವರದಾನಗಳು ಸಿಗ್ತವೆ. ಬಾಬಾಂದು ವಿಶೇಷ ಸಹಯೋಗ ಸಿಗ್ತದೆ ನಮಗೆ. इसलिए अमृत वेले के पहले संकल्प का आधार, ಅಮೃತ ವೇಳೆಯಲ್ಲಿ ಎದ್ದ ತಕ್ಷಣ ನೀವು ಮೊದಲೇ ಸಂಕಲ್ಪ ಏನು ಮಾಡ್ತೀರೋ ಆ ಸಂಕಲ್ಪದ ಆಧಾರದಿಂದ ಇಡೀ ದಿನಚರ್ಯ ಆಗ್ತದೆ ಅಂತಾರೆ ಬಾಬಾ. इसलिए अमृत वेले के पहले संकल्प का आधार सारे दिन की दिनचर्या पर होता है. जैसे गायन है, ब्रह्मा ने संकल्प से सृष्टि रची. सृष्टि ಹೆಂಗಾಯಿತು? ಬ್ರಹ್ಮನ ಸಂಕಲ್ಪದಿಂದ ಸೃಷ್ಟಿಯಾಯಿತು. ಸಂಕಲ್ಪ ಕಾ ಇತನಾ ಮಹತ್ವ ದಿಖಾಯಾ ಹುವಾ ಹೈ. ಸಂಕಲ್ಪ ಅಂದರೆ ಸಂಕಲ್ಪದ ಮಹತ್ವ ಭಾಳ ಇದೆ. ಇವತ್ತು ನಮ್ಮ ಜೀವನ ಎದ್ರ ಮೇಲಾಗಿದೆ? ಜೀವನ ಎದ್ರ ಮೇಲೆ ನಡೀತದೆ? ನಾನೇನು ಸಂಕಲ್ಪ ಮಾಡಿದ್ದೀನೋ ಅದ್ರ ಮೇಲೇ ನಡೀತದೆ. ಬ್ರಹ್ಮಾನೇ ಸಂಕಲ್ಪ ಸೆ ಸೃಷ್ಟಿ ರಚಿ, ಸಂಕಲ್ಪ ಕಾ ಇತನಾ ಮಹತ್ವ ದಿಖಾಯಾ ಹುವಾ ಹೈ. ब्रह्मा आदिकाल में रचना रचते हैं, वैसे तुम ब्राह्मण आदिकाल अर्थात अमृत वेले जैसे संकल्प रचेंगे, वैसा ही सारे दिन की दिनचर्या रूपी सृष्टि ऑटोमेटिकली होती रहेगी. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಕಲ್ಪ ಅಷ್ಟು ಮಹತ್ವ ಇದೆ. ಬ್ರಹ್ಮ ಆದಿಕಾಲದಲ್ಲಿ ಏನು ರಚನೆ ಮಾಡಿದ್ರೋ ಹಾಗೆಯೇ ನೀವು ಬ್ರಾಹ್ಮಣರು ಕೂಡ ಆದಿಕಾಲ ಅಂದರೆ ಅಮೃತ ವೇಳೆ ಏನು ಸಂಕಲ್ಪಗಳನ್ನು ಮಾಡ್ತೀರೋ ಆ ಸಂಕಲ್ಪ ಇಡೀ ದಿನ ನಿಮ್ಮ ದಿನಚರ್ಯದಲ್ಲಿ ಪ್ರಭಾವ ಬೀಳ್ತದೆ. ಆಟೋಮೆಟಿಕ್ಕಾಗಿ ಸೃಷ್ಟಿ ರಚನೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಬ್ರಾಹ್ಮಣೋं का पहला संकल्प कौन सा है? ಹಾಗಾದರೆ ಬ್ರಾಹ್ಮಣರು ಮೊದಲೇ ಸಂಕಲ್ಪ ಏನು ಮಾಡಬೇಕು? ಉಸ್ ಸಮಯ ಕೌನ್ ಸಿ ಸ್ಟೇಜ್ ಹೋತಿ ಹೈ? ಆ ಸಮಯದಲ್ಲಿ ನಮ್ಮ ಸ್ಥಿತಿ ಹೆಂಗಿರ್ತದೆ? बाप समान स्थिति में स्थित हो मिलते हो ना. बाप समान ಸ್ಥಿತಿಯಲ್ಲಿ ಸ್ಥಿತ ಆಗಿ ಭೇಟಿ ಆಗ್ತಿರಲ್ಲ, ಆಂಖ್ ಖೋಲ್ತೆ ಕೌನ್ ಸಾ ಸಂಕಲ್ಪ ಆತಾ ಹೈ? ಕಣ್ಣು ಬಿಡೋದ್ರಿಗೆ ಏನು ಸಂಕಲ್ಪ ಬರ್ತದೆ? ಬಾಪ್ ಕೆ ಸಿವಾಯ್ ಅವ್ರ ಕೊಯ್ ದಿಖಾಯಿ ದೇತಾ ಹೈ? ಅಮೃತ ವೇಳೆ ಎದ್ದ ತಕ್ಷಣ ನಿಮ್ಗೆ ಯಾರು ಕಾಣಿಸ್ತಾರೆ? ಯಾರು ನೆನಪಾಗ್ತಾರೆ? ಬಾಬನ್ ಬಿಟ್ಟು ಏನಾದರೂ ನೆನಪಾಗ್ತದೇನು? ಸಂಕಲ್ಪ ಬರ್ತದೇನು ಅಂತ ಕೇಳ್ತಾರೆ ಬಾಬಾ. ಜಬ್ ಗುಡ್ ಮಾರ್ನಿಂಗ್ ಕರ್ತೆ ಹೋ, ಯಾರು ನೆನಪಾಗ್ತಾರೆ? ಗುಡ್ ಮಾರ್ನಿಂಗ್ ಬಾಬಾ ಅಂತ ಹೇಳ್ತೀವಲ್ಲ, ಫಸ್ಟು ಯಾರನ್ನು ನೋಡ್ತೀವಿ? ಬಾಬಾನ ನೋಡ್ತೀವಿ. ಫಸ್ಟ್ ಮಾತಾಡೋದು ಯಾರ ಜೊತೆ? ಬಾಬನ ಜೊತೆ ಮಾತಾಡ್ತೀವಿ. ಗುಡ್ ಮಾರ್ನಿಂಗ್ ಕರ್ತೆ ಹೋ ತೋ ಬಚ್ಚಾ ಸಮಜ್ ಬಾಪ್ ಕೋ ಗುಡ್ ಮಾರ್ನಿಂಗ್ ಕರ್ತೆ ಹೋನಾ. ಗುಡ್ ಮಾರ್ನಿಂಗ್ ಬಾಬಾ ಅಂತ ಹೇಳಬೇಕಾದ್ರೆ ನಾನೇನಂತ ತಿಳ್ಕೊಂಡಿರ್ತೀನಿ? ಬಾಬನ ಮಗು ಅಂತ ತಿಳ್ಕೊಂಡಿರ್ತೀನಲ್ಲ. ಬಚ್ಚಾ ಸಮಜ್ ಬಾಪ್ಗೂ ಗುಡ್ ಮಾರ್ನಿಂಗ್ ಕರ್ತೆ ಹೋದ. ತೋ ಬಚ್ಚಾ ಅರ್ಥಾತ್ ಮಗು ಅಂದರೆ ಮಾಲೀಕ. ಇವತ್ತಿನ ತಂದೆಗೆ ಮಗು ಆಗಿದ್ರೆ ಮುಂದೊಂದು ದಿವಸ ಏನಾಗ್ತೀನಿ? ತಂದೆ ಆಸ್ತಿಗೆ ನಾನೇ ಮಾಲೀಕ ಆಗ್ತೀನಿ. ಈಗನೂ ಕೂಡ ಈಗ ನಾನು ಬಾಬಾಗೆ ಮಗು ಇರ್ಬೋದು, ಒಂದಿನ ಏನಾಗ್ಬಿಡ್ತೀನಿ? ವಿಶ್ವಕ್ಕೆ ಮಾಲೀಕ ಆಗ್ತೀನಿ. और बाप ही बच्चों को क्या ರೆಸ್ಪಾಂಡ್ करते हैं? ಬಾಬಾನು ಮಕ್ಕಳಿಗೆ ಏನು ರೆಸ್ಪಾಂಡ್ ಮಾಡ್ತಾರೆ ವಾಪಸ್ಸು? ಬಾಲಕ್ ಸೋ ಮಾಲಿಕ್ ಬಚ್ಚೆ, ಬಾಪ್ ಕೆ ಭಿ ಸಿರ್ತಾಜ್ ಬಚ್ಚೆ.
ಪರಮಾತ್ಮನ ತಲೆ ಮೇಲಿನ ಕಿರೀಟ ನಾವು ನೋಡ್ರಿ. ಬಾಬಾ ನಮ್ಮನ್ನ ಎಲ್ಲಿ ಕೂರಿಸ್ಕೊತಾರೆ? ತಲೆ ಮೇಲೆ ಕೂರಿಸ್ಕೊಂಡಾರ ಬಾಬಾ ನಮ್ಮ. तो पहला ही संकल्प समर्थ हुआ ना. ಮೊದಲೇ ಸಂಕಲ್ಪ ಏನಾಯಿತು? ಸಮರ್ಥ ಸಂಕಲ್ಪ ಆಯಿತು. पहले मुलाकात किससे होती है? बाप से होती है. और पहले मिलन में बाप हर रोज समान भव का वरदान देता है. ಈ ವರದಾನ ತಗೋಬೇಕು ನಾವು. ಏನು? बच्चे बाप समान भव, जिसमें सब वरदान समाये हुए हैं. ಸುಖಿ ಭವ, ಶಾಂತಿ ಭವ, ಪ್ರೇಮ್ ಭವ ಎಲ್ಲದಕ್ಕಿಂತ ಬಾಪ್ ಸಮಾನ್ ಭವ ಅಂತಂದರೆ ಅದರಲ್ಲಿ ಎಲ್ಲ ಶಕ್ತಿಗಳು ಅಡಗಿದಾವೆ ಅಂತ ಹೇಳ್ತಾರೆ ಬಾಬಾ. समान भव का वरदान देता है, जिसमें सब वरदान समाये हुए हैं. तो जिसका आरंभ ही इतना महान हो, जिसका आरंभ ही इतना महान हो, तो उनका सारा दिन कैसा होगा? ಮೊಟ್ಟ ಮೊದಲ ಕ್ಷಣ, ಎದ್ದ ತಕ್ಷಣ ಕ್ಷಣ ಎಷ್ಟು ಶ್ರೇಷ್ಠ ಇದೆ, ಎಷ್ಟು ಮಹಾನ್ ಇದೆ ಅಂತಂದಾಗ ಇಡೀ ದಿನವೂ ಕೂಡ ನಮ್ಮ ಜೀವನ ಏನಾಗಿರ್ತದೆ? ಶ್ರೇಷ್ಠ ಇರ್ತದೆ. ವ್ಯರ್ಥ ಹೋ ಹಿ ನಹಿ ಸಕ್ತ, ವ್ಯರ್ಥ ಆಗ್ತದ ಅಂತ ಕೇಳ್ತಾರೆ ಬಾಬಾ. ಲೇಕಿನ್ ಹೇಳಿದ್ರು ಬಾಬಾ ಇಷ್ಟೆಲ್ಲ. ಮತ್ತೆ ಹೇಳ್ತಾರೆ ಲೇಕಿನ್, ಆದರೆ ಐಸಿ ಶ್ರೇಷ್ಠ ಮುಲಾಕಾತ್ ಸದಾ ಕೌನ್ ಕರ್ ಸಕ್ತಾ ಹೈ. ಇಂಥ ಶ್ರೇಷ್ಠ ಭೇಟಿ ಯಾರು ಮಾಡಲಿಕ್ಕೆ ಸಾಧ್ಯ ಇದೆ? ಜಿಸ್ಕಾ ಸಂಕಲ್ಪ ಭೀ ಬಾಬಾ और संसार भी ಬಾಬಾ ಹೇ. ಯಾರು ಮಾಡ್ತಾರೆ ಅಂದರೆ ಎದ್ದ ತಕ್ಷಣ ಬಾಬಾನೇ ನೋಡಬೇಕು, ಬಾಬನ ಜೊತೆನೇ ಮಾಡಬೇಕು, ಬಾಬನ ದೃಷ್ಟಿನೇ ತಗೋಬೇಕು, ಬಾಬನಿಂದ ವರದಾನ ತಗೊಳ್ಬೇಕು ಅನ್ನೋ ಬುದ್ಧಿ ಯಾರಿಗಿರ್ತದೆ ಅಂತ ಹೇಳ್ತಾರೆ ಬಾಬಾ? ಯಾರೋ ಮೇ और मेरा संसार ಬಾಬಾ ಹೇ. ನನ್ನ ಸಂಸಾರ ಯಾರ ಜೊತೆ ಈಗ? ಬಾಬಾ. जिसका संकल्प भी बाबा और संसार भी बाबा है. ऐसे बाप के समीप बच्चों की मुलाकात समीप से होती है. ಇಂಥ ತಂದೆಯ ಸಮೀಪ ಇರ್ತಕ್ಕಂಥ ಮಕ್ಕಳ ಭೇಟಿ ಸಮೀಪ ಇರ್ತದೆ. नहीं तो समीप की मुलाकात नहीं, लेकिन सामने की मुलाकात होती है. ನೋಡ್ರಿ ಬಾಬಾ, ಸಮೀಪದ ಭೇಟಿ ಎದುರಿಗಿನ ಭೇಟಿಗೂ ವ್ಯತ್ಯಾಸ ಹೇಳ್ತಾರೆ ಬಾಬಾ. ಎದುರು ಕೂತ್ಕೊಂಡು ಭೇಟಿ ಆಗುವುದಕ್ಕೂ ಸಮೀಪ ಇರೋದಕ್ಕೂ ಯಾವುದು ಶ್ರೇಷ್ಠ? ಅದೇ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ऐसे बाप के समीप बच्चों की मुलाकात समीप से होती है. ಯಾರು ಬಾಬಾಗೆ ಭಾಳ ಹತ್ತಿರ ಇರ್ತಾರೋ ಅವ್ರ ಭೇಟಿನೂ ಕೂಡ ಹತ್ತಿರ. ಈಗ ಮಿಲನ್ಗೆ ಹೋಗಿರ್ತೀವಲ್ಲ, ಯಾರ್ಯಾರ್ದು ಹೆಂಗೆ ಭೇಟಿ ಆಗ್ತದಲ್ಲ? ದಾದಿಗಳೆಲ್ಲ ಏನು ಮಾಡ್ತಾರೆ? ಬಾಬಾನ ಸಮೀಪ ಹೋಗಿ ಬಾಬಾನ ಆಲಿಂಗನ ಮಾಡ್ಕೊತಾರೆ. ನಾವು ಎದುರು ಕೂತ್ಕೊಟ್ರಿ. ಯಾಕೆ ಹಿಂಗೆ? ಒಂದು ಸರ್ತಿ ಹತ್ಬಿಟ್ಟಿದ್ದೆ ನಾನು ಒಬ್ಬಳೇ. ಆ ಸರ್ತಿ ನನ್ನ ಹತ್ರ ಯಾರೂ ಇದ್ದಿದ್ದಿಲ್ಲ ಅವತ್ತು ಮಿಲನ್. ಸಮೀಪ ಇರುವಂಥ ಮಕ್ಕಳದು ಅವ್ರ ಭೇಟಿ ಸಮೀಪ ಆಗ್ತದೆ, ಇನ್ನು ಕೆಲವ್ರದ್ದು ಎದುರಿಗೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ऐसे बाप के समीप बच्चों की मुलाकात समीप होती है, नहीं तो समीप की मुलाकात नहीं, लेकिन सामने की मुलाकात होती है. सब बच्चे मुलाकात जरूर करते हैं. ಎಲ್ಲರೂ ಬಾಬಾನ ಭೇಟಿ ಮಾಡೇ ಮಾಡ್ತಾರೆ. ಅದರಲ್ಲೇನಿದೆ? ನಂಬರ್ ಇದ್ದಾವೆ. ನಂಬರ್ 1, बच्चे समान स्वरूप से समीप अर्थात साथ का अनुभव करते हैं. साथ भी इतना जैसे कि 2 नहीं लेकिन 1 है. ಅವರೆಲ್ಲ ಹೆಂಗೆ ಭೇಟಿ ಮಾಡ್ತಾರೆ, ಮಿಲನ್ ಮಾಡ್ತಾರೆ ಅಂತಂದರೆ, ತಂದೆ ಸಮಾನ ಇರ್ತಕ್ಕಂಥ ಮಕ್ಕಳು ಸಮೀಪ ಅನುಭವ ಮಾಡ್ತಾರೆ. ಸಮೀಪ ಅಷ್ಟೇ ಅಲ್ಲ, ಸಾಥ್ ಹೆಂಗೆ ಬೇರೆ ಅಲ್ಲ, ಒಬ್ಬರೇ ಅನ್ನೋ ಥರ ಏನು ಮಾಡ್ತಾರೆ? ನಾನಂದರೆ ಬಾಬಾ, ಬಾಬಾ ಅಂದರೆ
ನಾನು, ಬಾಬಾ ಮತ್ತು ನಾನು ಒಂದೇ ಅನ್ನೋ ಥರ ಅನುಭವ ಮಾಡ್ತಾರೆ. ಇನ್ನು ಸೆಕೆಂಡ್ ನಂಬರ್ ಹೆಂಗಿರ್ತಾರೆ, बाप के स्नेह को, बाप के वरदानों को, बाप के मिलन को समान स्वरूप से नहीं लेकिन समान बनने के शुभ संकल्प स्वरूप होकर मिलते हैं. ಎರಡನೇ ನಂಬರ್ದವ್ರು ಹೆಂಗೆ ಭೇಟಿ ಆಗ್ತಾರೆ, ಬಾಬನ ಜೊತೆ ಸ್ನೇಹ ಇರ್ತದೆ, ಬಾಬನ ವರದಾನ ಇರ್ತಾವೆ, ಮಿಲನ್ನು ಮಾಡ್ತಾರೆ. ಆದರೆ ಸಮಾನ ಸ್ವರೂಪದಿಂದ ಭೇಟಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಲೇಕಿನ್ ಸಮಾನ್ ಬನನೇಕೆ ಶುಭ ಸಂಕಲ್ಪ ಕರ್ತೆ ಹೇ, ನಾನು ಬಾಪ್ ಸಮಾನ ಆಗಬೇಕು ಅಂತ ಸಂಕಲ್ಪ ಮಾಡ್ತಾ ಭೇಟಿ ಆಗ್ತಾರೆ. सम्मुख का अनुभव अर्थात बाप से सर्व प्राप्ति हो रही है. ಸಮ್ಮುಖದ ಅನುಭವ ಅಂತಂದ್ರೇನು, ನನಗೆ ಬಾಬಾರವರ ಪ್ರಾಪ್ತಿ ಆಗ್ತಿದೆ. ಆದರೆ ಅವರು ನಂಬರ್ ಒಂದವರು ಪೂರ್ತಿಯಲ್ಲೇ ಬಾಬಾನಲ್ಲೇ ಏನಾಗ್ಬಿಟ್ಟಿರ್ತಾರೆ, ಲೀನಾಗ್ಬಿಡ್ತಾರೆ. ಐಸಿ ಅನುಭೂತಿ ಕರ್ತೆ ಹೇ तो फर्स्ट नंबर समान बनकर मिलते हैं, सेकेंड नंबर समान बनने के संकल्प से मिलते हैं. तीसरे ಇನ್ನೊಂದು ಥರ ಇದ್ದಾರೆ. ಏನು, ತೀಸರೆ ನಂಬರ್ ಕಿ ತೋ ಬಾತ್ ಹಿ ನಹಿ ಪೂಛೋ, ಅವ್ರದಂತೂ ಮಾತೇ ಕೇಳಬೇಡಿ ಅಂತ ಹೇಳ್ತಾರೆ ಬಾಬಾ. ಏನು, तीसरे नंबर वालों की लीला विचित्र होती है. ಥರ್ಡ್ ನಂಬರ್ ಆತ್ಮಗಳ ಲೀಲೆ ವಿಚಿತ್ರ ಆಗಿರ್ತದೆ. ಏನಾಗಿರ್ತದೆ, ಅಭಿ ಬಚ್ಚ ಬಂದು ಮಿಲೆಂಗೆ, ಈಗೀಗ ಮಕ್ಕಳಾಗಿ ಬಾಬನ್ ಭೇಟಿ ಆಗ್ತಾರೆ. ಅವರು ಅಭಿ ಮಾಂಗ್ನೆ ವಾಲೆ ಬಂದು ಜಾಯಂಗೆ. ಆಮೇಲೆ ಶುರು ಆಗ್ತದೆ, ಏನು ಅದು ಕೊಡು, ಇದು ಕೊಡು, ಅದು ಮಾಡು, ಇದು ಮಾಡು, ಕೇಳಕ್ಕೆ ಶುರು ಮಾಡ್ತಾರೆ. ಬಹುರೂಪಿ ಹೋತೆ ಹೇ. ತೀಸರೆ ನಂಬರ್ ಆತ್ಮಗಳು ಹೆಂಗಿರ್ತಾರಂತೆ, ಬಹುರೂಪಿ ಆಗಿರ್ತಾರೆ. ಈಗೀಗ ಮಕ್ಕಳಾಗಿರ್ತಾರೆ. ಮಕ್ಕಳಾಗಿದ್ದೀವಿ ಅಂತಂದರೆ ಬೇಡೋ ಅವಶ್ಯಕತೆ ಇರೋದಿಲ್ಲ. ಅಲ್ಲೇ ನಾನು ಪರಮಾತ್ಮನ ಮಗು ಅನ್ನೋ ಭಾವನೆ ಹೆಂಗಿರ್ತದೆ, ಬೇಡೋದಿರೋದಿಲ್ಲ. ಅಲ್ಲೇ ಒಮ್ಮೆ ಮಕ್ಕಳಾಗ್ತಾರೆ, ಇನ್ನೊಂದು ಸರ್ತಿ ಏನು ಮಾಡ್ತಾರೆ, ಕೇಳಕ್ಕೆ ಶುರು ಮಾಡ್ತಾರೆ. ಈ ಥರ ಏನಾಗಿರ್ತಾರೆ, ಬಹುರೂಪಿ. ಕಬ್ ಕಿಸ್ ರೂಪ ಮೇ ಮಿಲೆಂಗೆ, ಕಬ್ ಕಿಸ್ ರೂಪ ಮೇ, ಯಾವ ರೂಪದಲ್ಲಿ ಬಾಬನ ಭೇಟಿ ಆಗ್ತಾರೋ ಗೊತ್ತೇ ಇಲ್ಲ. ಮಾಂಗನ ಅಂತಂದ್ರೇನು, ಭಕ್ತಿ ಮಾರ್ಗದ ಸಂಸ್ಕಾರ. तो बच्चों में भी मिलन मनाने में नंबर वार हो जाते हैं. ಎಲ್ಲರೂ ಒಂದೇ ಹಾಲಲ್ಲಿ ಕೂತಿರ್ತೀವಿ ಖರೆ, ಆದರೆ ಮಾನಸಿಕವಾಗಿ ಮೂರು ರೀತಿಯಿಂದ ಬಾಬನ ಮಿಲನ್ ಮಾಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ जिनका संकल्प सदा श्रेष्ठ है अर्थात बाप के समान स्वरूप का मिलन है, उन्होंने अमृत वेले का पहला संकल्प सारे दिन की दिनचर्या पर प्रभाव डालता है. ऐसे आत्माएं निरंतर शुभ चिंतन में स्वतः ही रहती है. ಬಾಬಾ ಹೇಳ್ತಾರೆ, ಯಾರ ಸಂಕಲ್ಪ ಯಾವಾಗಲೂ ಶ್ರೇಷ್ಠ ಆಗಿರ್ತದೋ, ತಂದೆ ಸಮಾನ ಸ್ವರೂಪದಲ್ಲಿ ಮಿಲನ್ ಮಾಡ್ತಾರೋ ಅಂಥವ್ರದ್ದು ಅಮೃತ ವೇಳೆಯ ಮೊದಲ ಸಂಕಲ್ಪ ಇಡೀ ದಿನದಲ್ಲಿ ಪ್ರಭಾವ ಬೀರ್ತದೆ. ಅಂಥಾತ್ಮಗಳು ಯಾವಾಗಲೂ ಏನಿರ್ತಾರೆ, ಶುಭ ಚಿಂತನೆಯಲ್ಲೇ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, सेकेंड नंबर स्वतः नहीं रहते लेकिन बार बार अटेंशन रखने से शुभ चिंतन में रहते हैं. ಮೊದಲೇದವರು ಆಟೋಮೆಟಿಕ್ ಶುಭ ಚಿಂತನದಲ್ಲೇ ಇರ್ತಾರೆ. ಸೆಕೆಂಡ್ನವರು ಶುಭ ಚಿಂತನೆ ಮಾಡಬೇಕು ಅಂತ ನೆನಪು ಮಾಡಿಕೊಂಡು ಶುಭ ಚಿಂತನೆ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ, तीसरा नंबर शुभ चिंतन और व्यर्थ चिंतन दोनों युद्ध में रहते हैं. ಈಗೀಗ ಶುಭ ಚಿಂತನೆ ಮಾಡಿರ್ತಾರೆ, ಮತ್ತೀಗೀಗ ಯಾರು ಬೈದವ್ರು ಎದುರಿಗೆ ಬಂದ ಕೂಡಲೇ ಏನಾಗ್ತದೆ, ಮತ್ತು ಬೇರೆ ಬೇರೆ ವಿಚಾರಗಳು ಬರ್ತವೆ. ಈ ಥರ ಇರ್ತಾರೆ, ಎರಡು ಯುದ್ಧ ಮಾಡ್ತಾರೆ. ಕಬ್ ವಿಜಯಿ ಕಬ್ ದಿಲ್ ಶಿಕಸ್ತ್ ಹೋ ಜಾತೆ, ಸದಾ ಶುಭ ಚಿಂತನ್ ಮೇ ರಹೋ ಉಸ್ಕಾ ಸಾಧನ್ ಸುನಾಯ. ಯಾವಾಗಲೂ ಶುಭ ಚಿಂತನದಲ್ಲೇ ಇರಬೇಕು ಅನ್ನೋದಕ್ಕೆ ಬಾಬಾ ಒಂದು ಸಾಧನ ಹೇಳಿದರು, ಕೇಳಿದ್ರಲ್ಲ. ಏನು, ಆದಿಕಾಲ್ಕ ಸಮರ್ಥ ಸಂಕಲ್ಪ. ಅಮೃತ ವೇಳೆ ಮೊದಲೇ ಸಂಕಲ್ಪ ಏನಾಗಿರ್ಬೇಕು ನಮ್ಮದು, समर्थ संकल्प. ऐसे शुभ चिंतन में रहने वाला सारे दिन में संबंध संपर्क में आई हुई आत्मा प्रति सदा शुभ चिंतित रहता है. ಬಾಬಾ ಹೇಳ್ತಾರೆ,
ಈ ರೀತಿ ಯಾವ ರೀತಿ ಆದಿಕಾಲದಿಂದ ಅಮೃತವೇಳೆಯಿಂದ ಯಾರು ಶುಭ ಚಿಂತನೆ ಮಾಡ್ತಾರೋ ಅವರು ಇಡೀ ದಿನದಲ್ಲಿ ಯಾರು ಸಂಬಂಧ ಸಂಪರ್ಕದಲ್ಲಿ ಬರ್ತಾರೋ ಅವರ ಪ್ರತಿಯಾಗಿ ಯಾವಾಗಲೂ ಏನಿರ್ತದೆ, ನಮಗೆ ಶುಭ ಚಿಂತಕ ಆಗಿರ್ತೀವಿ. कैसे भी कोई आत्मा चाहे सतोगुणी हो चाहे तमोगुणी संपर्क में आवे, लेकिन सभी के प्रति शुभ चिंतक अर्थात अपकार के ऊपर भी उपकार करने वाले. ಬಾಬಾ ಹೇಳ್ತಾರೆ, ಎಂಥ ಆತ್ಮನು ಎದುರುಗಡೆ ಬರಲಿ, ದರೋಡೆಕೋರು ಬರಲಿ, ಯಾರೇ ಬಂದರೂ ಕೂಡ ಅವ್ರ ಪ್ರತಿಯಾಗಿ ನಮ್ಮ ಚಿಂತನೆ ಏನಾಗಿರ್ತದೆ, ಶುಭ ಚಿಂತನೆ ಆಗಿರಬೇಕು. ಅಪಕಾರ ಮಾಡಿದವ್ರ ಮೇಲೇನೋ ಉಪಕಾರ ಮಾಡಬೇಕು. ಬಾಬಾ ಹೇಳ್ತಾರೆ, ಕಭಿ ಕಿಸಿ ಆತ್ಮಕ್ಕೆ ಪ್ರತಿ ಘೃಣಾ ದೃಷ್ಟಿ ನಹಿ ಹೋಗಿ. ಎಂದೂ ಕೂಡ ಯಾರ ಆತ್ಮನ ಪ್ರತಿನೂ ಕೂಡ घृणा दृष्टि इरकूडू, क्योंकि जानते हैं कि अज्ञान के वशीभूत है. ಆತ್ಮಗಳೇನಾಗ್ಬಿಟ್ಟಿದ್ದಾರೆ, ಅಜ್ಞಾನದ ವಶೀಭೂತ ಆಗಿದ್ದಾರೆ. ಹಂಗಂದ್ರೆ ನಾವೇನು ಮಾಡಬೇಕು? ಬೈಕೋ ತಡ್ಡಾಡಬೇಕೋ? ಅವ್ರ ಪ್ರತಿ ನಾವೇನು ಮಾಡಬೇಕು? ಶುಭ ಚಿಂತನೆ ಅರ್ಥಾತ್ ಬೇಸಮಜ್ ಬಚ್ಚಾ ಹೇ, ತಿಳುವಳಿಕಿಲ್ಲ ಅಂತ ಅನ್ಬೇಕು. ಬೇಸಮಜ್ಗೆ बच्चे बेसमझ बच्चे के कोई भी कर्म पर घृणा नहीं होती है और ही बच्चे के ऊपर रहम व स्नेह आएगा. ಈಗ ಸಣ್ಣ ಮಕ್ಕಳು ಇರ್ತಾವೆ, ತಪ್ಪು ಮಾಡಿದ ಕೂಡಲೇ ಏನಂತೀವಿ? ಸಣ್ಣವ್ರದಾರು ಬಿಡ್ರಿ, ತಿಳುವಳಿಕಿಲ್ಲ ಅಂಥೇಳಿ ಏನು ಬರ್ತಿತ್ತು? ಅವ್ರ ಮೇಲೆ ನಮಗೆ ದಯಾ ಬರ್ತದೆ, ಕರುಣೆ ಬರ್ತದೆ. ऐसा शुभ चिंतक सदैव अपने को विश्व परिवर्तक विश्व कल्याणकारी समझते हुए आत्माओं के ऊपर रहम दिल होने के कारण घृणा भाव नहीं, लेकिन सदा शुभ भाव होने के कारण और ಭಾವನಾ ದೇಖಿ ರखेंगे. ಅದಕ್ಕೆ ಬಾಬಾ ಹೇಳ್ತಾರೆ, ಅಂಥ ಎಲ್ಲ ಆತ್ಮಗಳ ಪ್ರತಿಯಾಗಿ ನಾನೇನಿದ್ದೀನಿ, ನನ್ನ ಸಮಾನ ಏನಿದೆ, ನಾನು ವಿಶ್ವ ಪರಿವರ್ತಕ ವಿಶ್ವ ಕಲ್ಯಾಣಕಾರಿ ಅಂತ ತಿಳ್ಕೊಂಡು ಏನು ಮಾಡಬೇಕು? ಎಲ್ಲರ ಪ್ರತಿಯಾಗಿ शुभ भावने इड़बेको. इसी कारण सदा शुभ चिंतक होंगे. इसने ऐसा क्यों किया यह नहीं सोचेंगे, लेकिन इस आत्मा का कल्याण कैसे हो वह सोचेंगे. ಎಲ್ಲರ ಪ್ರತಿ ನಮಗೆ ಶುಭ ಭಾವ ಇತ್ತು ಅಂತಂದರೆ ಆತ್ಮ ಹೀಗೆ ಯಾಕೆ ಮಾಡ್ತು ಅನ್ನೋದ್ರ ಬದಲಾಗಿ ನಮಗೇನಿರಬೇಕು? ಆತ್ಮನ ಪ್ರತಿ ಶುಭ ಚಿಂತನೆ ಇರಬೇಕು. ಅದಕ್ಕೆ ಒಳ್ಳೆಯದಾಗಲಿ ಅನ್ನೋ ಭಾವ ಇರಬೇಕು. ಬಾಬಾ ಹೇಳ್ತಾರೆ, ಅಗರ್ ಶುಭ ಚಿಂತನೆ ನಹಿ ತೋ ಶುಭ ಚಿಂತಕ್ ಭಿ ನಹಿ. ಶುಭ ಚಿಂತನೆ ಇಲ್ಲ ಅಂದರೆ ನೀವು ಶುಭ ಚಿಂತಕ ಆಗೋದಿಲ್ಲ. दोनों का संबंध है. ऐसे संपन्न बनने के लक्ष्य रखने वाले इन दोनों लक्षण को धारण करो. ಅದಕ್ಕೆ ಹೇಳ್ತಾರೆ ಬಾಬಾ, ನಾವು ಮೇನ್ ಹೆಡ್ಡಿಂಗ್ ಏನು ಹೇಳಿದ್ರು ಬಾಬಾ? ಸಂಪನ್ನ ಇದ್ದಂಥವರ ಲಕ್ಷಣಗಳನ್ನು ಹೇಳಿದರು ಬಾಬಾ. ಸಂಪನ್ನ ಇದ್ದಂಥವರ ಲಕ್ಷಣಗಳೇನು? ಶುಭ ಚಿಂತನ್ ಶುಭ ಚಿಂತಕ್. ಅದಕ್ಕೆ ಹೇಳ್ತಾರೆ ಬಾಬಾ, ನೀವು ಯಾವಾಗಲೂ ಏನು ಮಾಡಬೇಕೀಗ? ಸಂಪನ್ನ ಆಗಬೇಕು ಅಂತಂದರೆ ಲಕ್ಷ್ಯ ಇಡಬೇಕು. ಏನು ಲಕ್ಷ್ಯ? ಇನ್ ದೋನೋ ಲಕ್ಷಣಕ್ಕೂ ಧಾರಣ ಕರೋ. ಯಾವ ಲಕ್ಷಣಗಳು? ಶುಭ ಚಿಂತನ್ ಶುಭ ಚಿಂತಕ್ ಲಕ್ಷಣಗಳು ನಿಮ್ಮಲ್ಲಿರಬೇಕು. ಸಮझा? अगर व्यर्थ संकल्प चलेंगे तो शुभ चिंतन की स्टेज ठहर नहीं सकेगी. इसलिए अपनी चैतन्य शक्ति को देखो, शुभ चिंतक बनने का अभ्यासी बनो. आपकी ही शक्तियाँ हैं ना. ಇವೆಲ್ಲ ಶಕ್ತಿ ಯಾರು? ನಮ್ಮವೇ ಶಕ್ತಿ ಇದ್ದಾವೆ. ನಮ್ಮ ಶಕ್ತಿಗಳು ಯಾವುವು? ಶುಭ ಚಿಂತನ್ ಶುಭ ಚಿಂತಕ್. ಈ ಅಭ್ಯಾಸಿ ಆಗ್ರಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जो सेवा करते हैं ऐसे सेवाधारियों के प्रति बाप का सदा विशेष स्नेह रहता है, क्योंकि त्याग मूर्त है ना. ಬಾಬಾ ಹೇಳ್ತಾರೆ, ಯಾರು ಸೇವೆ ಮಾಡ್ತಾರೋ ಆ ಸೇವಾಧಾರಿಗಳ ಪ್ರತಿ ಬಾಬಾಗೆ ಯಾವಾಗಲೂ ವಿಶೇಷವಾದ ಸ್ನೇಹ ಇರ್ತದೆ. ಯಾಕಂತಂದರೆ ಅವರು ತ್ಯಾಗ ಮೂರ್ತಿಗಳಾಗಿರ್ತಾರೆ. ತೋ ತ್ಯಾಗ ಕಾ ಭಾಗ್ಯ ಸ್ವತಃ ಹಿ ಮಿಲ್ ಹಿ ಜಾತಾ ಹೈ. क्या और कैसे मिलता है उसको जानते हो? ಬಾಬಾ ಹೇಳ್ತಾರೆ, ತ್ಯಾಗದ ಭಾಗ್ಯ ಸ್ವತಃ ಸಿಕ್ಕೇ ಸಿಗ್ತದೆ. ಕ್ಯಾ ಅವ್ರ ಕೇಸೆ, ಏನು ಸಿಗ್ತದೆ ಭಾಗ್ಯ, ಹೇಗೆ ಸಿಗ್ತದೆ ಅದು ನಿಮಗೆ ಗೊತ್ತಾ?
जैसे एक होता है मेहनत से कमाना और दूसरा होता है अचानक कोई ಲಾಟ್ರಿ मिल जाए. ಬಾಬಾ ಹೇಳ್ತಾರೆ ನಮಗೆ ಭಾಗ್ಯ ಹೆಂಗೆ ಸಿಗ್ತದೆ ಅಂತಂದರೆ, ಒಂದು ಬಹಳಷ್ಟು ಪರಿಶ್ರಮ ಪಟ್ಟ ಮೇಲೆ ನಮಗೆ ಸಿಗುವಂಥದ್ದು. ಇನ್ನೊಂದು ಇರ್ತದೆ, ಅಚಾನಕ್ ಏನಾಗ್ಬಿಡ್ತದೆ, ನಮಗೆ ಲಾಟ್ರಿ ಸಿಕ್ಬಿಡ್ತದೆ. अपने पुरुषार्थ की शक्तियाँ व सर्व गुणों की अनुभूति करना यह तो सभी करते हैं. अपने पुरुषार्थ की शक्तियों व सर्व गुणों की अनुभूति करना यह तो सभी करते हैं, लेकिन विशेष सहयोग का प्रत्यक्ष फल ऐसी अनुभूति होगी जैसे मेरे पुरुषार्थ की स्टेज से प्राप्ति अधिक है. ಬಾಬಾ ಹೇಳ್ತಾರೆ, ಅಚಾನಕ್ ಲಾಟ್ರಿ ಸಿಗ್ತದೆ ಅಂತ ಹೇಳಿದರು ಬಾಬಾ. ನಮ್ಮ ಪುರುಷಾರ್ಥದ ಶಕ್ತಿಗಳು ಅಥವಾ ಸರ್ವಗುಣಗಳಿಂದ ಅನುಭೂತಿಯಂತೂ ಮಾಡೇ ಮಾಡ್ಕೊಳ್ತೀವಿ, ಅದು ಎಲ್ಲರೂ ಮಾಡ್ಕೋತಾರೆ. ಆದರೆ ವಿಶೇಷ ಸಹಯೋಗದ ಪ್ರತ್ಯಕ್ಷ ಫಲದ ಅಂಥ ಒಂದು ಅನುಭೂತಿ, ಜೈಸೆ ಹಾಗೆ ನಾನು ಏನು ಮಾಡ್ತೀನಿ, ನಾನು ಮಾಡಿದಕ್ಕಿಂತ ಹೆಚ್ಚಿಗೆ ನನಗೇನು ಸಿಗ್ತದೆ, ಫಲ ಸಿಗ್ತದೆ, अधिक ಹೆಚ್ಚಾಗ್ತದೆ प्राप्ति. जिस अनुभूतियों के पुरुषार्थ का लक्ष्य बहुत समय से रखते आए, वह अनुभूतियाँ ऐसे सहज और पावरफुल स्टेज की होगी जो न चाहते हुए मन से यही निकलेगा कि कमाल है बाबा. ಬಾಬಾ ಹೇಳ್ತಾರೆ, ನಾನು ಭಾಳ ದಿವಸ ಪುರುಷಾರ್ಥ ಮಾಡ್ತಾ 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 ಏನೋ ಒಂದು ಅನುಭೂತಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ. ಒಂದು ಸರ್ತಿ ಅದು ಏನಾಗ್ಬಿಡ್ತದೆ, ಒಮ್ಮೆ ಎಲ್ಲ ಭಾಳ ಶಕ್ತಿಯುತ ಸ್ಥಿತಿಯಿಂದ ಅನುಭೂತಿ ಆಗಿಬಿಡ್ತದೆ. ಆವಾಗ ನಮ್ಮ ಮನಸ್ಸಿನಿಂದ ಯಾವ ಮಾತು ಬರ್ತದೆ, ವಾ ಬಾಬಾ ವಾ ಕ್ಯಾ ಕಮಾಲ್ ಹೇ ಅಂತ ಮಾತು ಬರ್ತದೆ. ಬಾಬಾ ಹೇಳ್ತಾರೆ, मैंने जो सोचा भी नहीं कि ऐसे हो सकता है, ನಾನೆಂದೂ ಕೂಡ ಈ ಥರ ಯೋಚನೆ ಮಾಡಿದ್ದಿಲ್ಲ, ಈ ಥರ ಆಗ್ತದೆ. वह साकार में अनुभव कर रहे हैं. तो ऐसे बाप के विशेष वरदान की प्राप्ति का अनुभव सहयोगी आत्माओं को होता है. ऐसे अनुभव जीवन का एक विशेष यादगार रूप बन जाता है. ಇಂಥ ಒಂದು ಪ್ರತ್ಯಕ್ಷ ಫಲ ಅನುಭವ ನಮಗಾಗ್ತದೆ. ಅದು ಯಾರಿಗಾಗ್ತದೆ, ಯಾರು ಬಹಳ ದಿವಸದಿಂದ ಬಾಬಾಗೆ ಸಹಯೋಗಿ ಆಗಿರ್ತಾರೋ ಅಂಥ ಆತ್ಮಗಳಿಗೆ ಇಂಥ ಅನುಭವ ಆಗಿಬಿಡ್ತದೆ. ಅಂಥ ಅನುಭವ ನಮ್ಮ ಇಡೀ ಜೀವನದ ಒಂದು ವಿಶೇಷ ನೆನಪಾಗಿರ್ತದೆ. ಅಚ್ಚಾ, ಐಸೆ ಬಾಬ್ಗೆ ಸದಾ ಸಹಯೋಗಿ ಆತ್ಮಾಯೇ, ಈ ಥರ ಬಾಬಾಗೆ ಸಹಯೋಗಿಯಾಗಿರ್ತಕ್ಕಂಥ ಆತ್ಮಗಳಿಗೆ ಹರ್ ಕದಂ ಸೆ ಫಾಲೋ ಫಾದರ್ ಕರ್ತೆ ಹೇ, ಕರ್ತೆ ಹುಯೇ ಬಾಬ್ ಕೋ ಪ್ರತ್ಯಕ್ಷ ಕರ್ನೆ ವಾಲೆ. ಪ್ರತಿಯೊಂದು ಹೆಜ್ಜೆನಲ್ಲಿ ಬಾಬಾರವರ ಪ್ರತ್ಯಕ್ಷ ಮಾಡುವಂತಹ, ಯಾವಾಗಲೂ ಸ್ವಯಂನ ಗುಣದ ಪ್ರಾಪ್ತಿಯ ಅಲೆಗಳನ್ನು ನಾಲ್ಕು ಕಡೆ ಹರಡಿಸ್ತಾ ಹರ್ಷಿತ ಆಗಿರ್ತಾರೋ ಅಂಥ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಚಾ, ಓಂ ಶಾಂತಿ.